ಸಂಗೀತ ಲೋಕದಲ್ಲಿ ತಾನ್ಸೇನ್ರದ್ದು ದೊಡ್ಡ ಹೆಸರು. ಅವರು ಅಕ್ಬರ್ನ ಆಸ್ಥಾನದಲ್ಲಿ ಸಂಗೀತ ರತ್ನರಾಗಿ ಸಂಗೀತ ವಿದ್ವಾಂಸರಾಗಿ ಸೇವೆ ಮಾಡ್ತಾ ಇದ್ದಾರೆ. ಅಕ್ಬರ್ನಿಗೆ ತಾನ್ಸೇನ್ರ ಸಂಗೀತ ಅಂದರೆ ತುಂಬ ಪ್ರಾಣ. ಅವರ ಸಂಗೀತನ ಕೇಳ್ತಾ ಕೇಳ್ತಾ ತುಂಬ ಸಂತೋಷ ಪಡ್ತಾ ಇರ್ತಾನೆ. ಅದೊಂದು ಸಲ ಅಕ್ಬರ್ನಲ್ಲಿ ಜಿಜ್ಞಾಸೆ ಉಂಟಾಗ್ತದೆ. ತಾನ್ಸೇನ್ ಇಷ್ಟೊಂದು ಚೆನ್ನಾಗಿ ಹಾಡ್ತಾ ಇದ್ದಾರೆ, ತಾನ್ಸೇನ್ನ ಗುರುಗಳು ಇನ್ನೆಷ್ಟು ಚೆನ್ನಾಗಿ ಹಾಡ್ಬೋದು ಅಂತ. ಅದಕ್ಕೋಸ್ಕರ ಅದೊಂದಿನ ತಾನ್ಸೇನ್ರಲ್ಲಿ ಅಕ್ಬರ್ ಪ್ರಸ್ತಾಪ ಮಾಡ್ತಾರೆ. ನೋಡಿ, ನಿತ್ಯದಲ್ಲಿ ನಿಮ್ಮ ಸಂಗೀತ ನಾನು ಕೇಳ್ತೇನೆ, ಬಹಳನೇ ಖುಷಿಯಾಗುತ್ತೆ. ಆದರೆ ನನಗೆ ನಿಮಗೆ ಸಂಗೀತ ಪಾಠವನ್ನು ಮಾಡಿದಂಥ, ಸಂಗೀತವನ್ನು ಕಲಿಸಿದಂಥ ನಿಮ್ಮ ಗುರುಗಳ ಸಂಗೀತ ಕೇಳಬೇಕು, ಅವರ ಹಾಡುಗಾರಿಕೆಗೆ ನಾನು ಕಿವಿ ಆಗಬೇಕು ಅಂತ ಆಸೆ ಆಗಿದೆ ಅಂತ. ಅದಕ್ಕೆ ಏನು ಮಾಡೋದು? ಆವಾಗ ತಾನ್ಸೇನ್ರು ಹೇಳ್ತಾರೆ, ನಮ್ಮ ಗುರುಗಳ ಹಾಡುಗಾರಿಕೆಯನ್ನು ನೀವು ಕೇಳಬೇಕಾದ್ರೆ ನೀವು ಅವರಿರ್ತಕ್ಕಂಥ ಆಶ್ರಮಕ್ಕೆ ಹೋಗಬೇಕು, ಬೃಂದಾವನಕ್ಕೆ ಹೋಗಬೇಕು. ಅಲ್ಲಿ ಹೋಗಿ ಅದು ಛದ್ಮವೇಷಧಾರಿಯಾಗಿ ದೂರದಲ್ಲಿ ನಿಂತ್ಕೊಂಡು ಕೇಳಬೇಕು ಅಂತ ಹೇಳ್ತಾರೆ. ಅಕ್ಬರ್ ಅದಕ್ಕೆ ಒಪ್ಕೊಳ್ತಾನೆ. ಇಬ್ಬರು ಮಾರುವೇಷದಲ್ಲಿ ಛದ್ಮವೇಷಧಾರಿಯಾಗಿ ಆಶ್ರಮಕ್ಕೆ ಹೋಗ್ತಾರೆ. ಹರಿದಾಸರು ಅದೊಂದು ದಿವಸ ರಾತ್ರಿ ಆನಂದವಾಗಿ ಬೆಳದಿಂಗಳ ರಾತ್ರಿಯಲ್ಲೇ ಹಾಡಿಕೊಂಡಿರ್ತಾರೆ. ಅಕ್ಬರ್ನಿಗೆ ಅವರ ಹಾಡುಗಾರಿಕೆಯನ್ನು ಕೇಳಿ ಬಹಳಷ್ಟು ಆನಂದವಾಗ್ತದೆ. ಆತನ ಜಗತ್ತನ್ನೇ ಮರೆತು ಬಿಡ್ತಾನೆ. ವಿಲಕ್ಷಣವಾದಂಥ ಆನಂದ ಆಗ್ತದೆ. ಆ ಆನಂದವನ್ನು ಅನುಭವಿಸಿದಂಥ ಅಕ್ಬರ್ ತಾನ್ಸೇನ್ರಿಗೆ ಹೇಳ್ತಾನೆ, ತಾನ್ಸೇನ್ರೆ, ನಿಮ್ಮ ಹಾಡುಗಾರಿಕೆಯನ್ನು ಕೇಳಿದಾಗಲೂ ಕೂಡ ನನಗೆ ಸಂತೋಷವಾಗ್ತದೆ. ಆದರೆ ಇವತ್ತು ನಿಮ್ಮ ಗುರುಗಳ ಹಾಡುಗಾರಿಕೆಯನ್ನು ಕೇಳಿಬಿಟ್ಟು ನನ್ನನ್ನೇ ಮರೆತು ಬಿಟ್ಟೆ. ನನಗೆ ಒಂದು ಆಧ್ಯಾತ್ಮಿಕ ಅನುಭೂತಿ ಆಯಿತು, ಅನುಭವ ಆಯಿತು. ಯಾಕೆ ಹೀಗೆ? ನಿಮ್ಮ ಹಾಡುಗಾರಿಕೆಗೆ ಮತ್ತು ಅವರ ಹಾಡುಗಾರಿಕೆಗೆ ಸ್ವಲ್ಪ ವ್ಯತ್ಯಾಸ ಕಾಣ್ತಾ ಇದೆಯಲ್ಲ, ಯಾಕೆ ಅಂತ ಕೇಳಿದಾಗ ತಾನ್ಸೇನ್ರು ಒಂದು ಮಾತು ಹೇಳ್ತಾರೆ, ಜಹಾಂಪನಾಹ ಮೈ ಜೋ ತಾನ್ಸೇನ್ ಹೂँ ಮೈ ಖುದ್ ಕೆ ಲಿಯೇ ಗಾತಾ ಹೂँ, ಮೇರೆ ಜೋ ಗುರೂಜಿ ಹೈ ಓ ಖುದಾ ಕೆ ಲಿಯೇ ಗಾತೆ ಹೈ ಅನ್ನೋ ಮಾತನ್ನು ಕೇಳಿದಾಗ ಅಕ್ಬರನಿಗೆ ತುಂಬಾ ಆನಂದ ಅನ್ನಿಸ್ತದೆ. ಇದರ ಅರ್ಥ ಏನು ಅಂದರೆ, ತಾನ್ಸೇನ್ನಾದಂಥ ನಾನು ನಿಮ್ಮನ್ನು ಸಂತೋಷಪಡಿಸೋದಕ್ಕಾಗಿ, ನಿಮ್ಮನ್ನು ಸಂತೋಷಪಡಿಸಿ ಬಹುಮಾನವನ್ನು ಪಡಿಬೇಕು ಅನ್ನುವಂಥ ಉದ್ದೇಶದಿಂದ ನಾನು ನನ್ನ ಸ್ವಂತಕ್ಕಾಗಿ ಸ್ವಾರ್ಥಕ್ಕಾಗಿ ಹಾಡ್ತಾ ಇದ್ದೀನಿ. ಆದರೆ ನನ್ನ ಗುರುಗಳು ಅವರು ಸ್ವಾರ್ಥಕ್ಕಾಗಿ ಹಾಡೋದಿಲ್ಲ, ಅವರು ಪರಮಾತ್ಮನಿಗೆ ಹಾಡ್ತಾರೆ. ನಾನು ಖುದ್ ಕೇಲಿಯೇ, ಅವರು ಖುದಾ ಕೇಲಿಯೇ ಹಾಡುತ್ತಾ ಇರೋದ್ರಿಂದ ನಿಮಗೆ ಅವರ ಹಾಡುಗಾರಿಕೆಯಲ್ಲಿ ಅಷ್ಟೊಂದು ವ್ಯತ್ಯಾಸ ಕಂಡು ಬಂದಿದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಂದರೆ ಭಗವಂತನಿಗಾಗಿ ನಾವು ಏನನ್ನು ಮಾಡ್ತೀವಿ ಅದು ನಿಜಕ್ಕೂ ಕೂಡ ವಿಲಕ್ಷಣವಾದಂಥ ಆನಂದವನ್ನು ಜನಸಾಮಾನ್ಯರಲ್ಲೂ ಕೂಡ ಉಂಟು ಮಾಡ್ತದೆ ಅನ್ನೋದಕ್ಕೆ ಈ ಒಂದು ಪ್ರಸಂಗ ನಿದರ್ಶನ.